ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ಬಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ. ಇವತ್ತು ಕೇರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಮೂವರ ಸಾವಿನ ತನಿಖೆಯ ಒಂದು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ. ಈ ಒಂದು ಸಾವಿನ ತನಿಖೆಯಲ್ಲಿ ಇಬ್ಬರು ಆರೋಪಿಗಳಾಗಿರುವಂತಹ ಕೆನತ್ ಆಗಿರ್ಬೋದು, ಜೊತೆಯಲ್ಲಿ ಆತರ ಮಗಳಾಗಿರುವಂತಹ ಶ್ವೇತಾ, ಇವರಿಬ್ಬರ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರೇ ಶಾಕ್ ಆಗಿರುವಂತಹ ಒಂದು ಆತಂಕಕಾರಿ ಒಂದು ಮಾಹಿತಿ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಈಗ 10 ದಿನಗಳವರೆಗೂ ಕೂಡ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡರು. ಈ ಸಾವನ್ನು ಹೇಗಾಯಿತು ಮತ್ತು ಇವರ ಪ್ಲ್ಯಾನ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡಲಾಯಿತು. ಆದರೆ ಈ ಒಂದು ಸಂದರ್ಭದಲ್ಲಿ ಆರೋಪಿಗಳು ಇಬ್ಬರು ಕೂಡ ಒಂದು ಬಾಯಿ ಬಿಟ್ಟದ್ದು, ಅವರ ಪ್ರೀ ಪ್ಲ್ಯಾನ್ ಹೇಗಿತ್ತು ಮತ್ತು ಇವರನ್ನು ಏನಾದರೂ ಮಾಡಿ ಅವರನ್ನು ಪ್ಲ್ಯಾನ್ ಮಾಡಿ ಅವರನ್ನು ಏನಾದರೂ ಮಾಡಿ ಇದನ್ನು ಸಾವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆ ಒಂದು ವಿಚಾರವನ್ನು ಇವರು ಬಾಯ್ಬಿಟ್ಟಿರುವಂಥದ್ದು. ಸ್ನೇಹಿತರೆ, ಈ ಮೂವರ ಮೃತದೇಹಗಳನ್ನು ಬೇರೆ ಕಡೆ ಏನಾದರೂ ಮಾಡಿ ಸಾಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವರ ಖತರ್ನಾಕ್ ಪ್ಲ್ಯಾನ್ ಹೇಗಿತ್ತು ಅಂತಂದರೆ, ಒಂದು ಹಂತ ಹಂತವಾಗಿ ಆ ಮೃತದೇಹಗಳನ್ನು ಕಟ್ ಮಾಡಿ, ಅಂದರೆ ಸೀಗೇಳಿಯ ಅವರ ಫ್ಲಾಟ್ನಲ್ಲೇ ಕಟ್ ಮಾಡಿ ಅದಕ್ಕಂತಲೇ ಒಂದು ಬೀನ್ ಬ್ಯಾಗ್ ಅಂತ ಇವರು ತೆಗೆದುಕೊಂಡಿದ್ರು. ಬೀನ್ ಬ್ಯಾಗ್ ಅಂತ ಹೇಳಿದ್ರೆ ಬಹುಶಃ ಎಲ್ಲರ ಮನೆಗಳಲ್ಲೂ ಕೂಡ ಈ ಕುತ್ಕೊಳ್ಳೋಕ್ಕೆ ಹಾಲ್ಗಳಲ್ಲಿ ಹಾಕ್ಕೊಂಡಿರ್ತಾರೆ. ದೊಡ್ಡದಾಗಿ ಒಂದು ಬ್ಯಾಗ್ ಇರುತ್ತೆ, ಆ ಒಂದು ಮೆತ್ತನೆ ಇರುವಂಥದ್ದು, ಒಳಗಡೆ ಅದು ಮೆತ್ತಗಿರುತ್ತೆ, ತುಂಬ ಗಾಳಿ ಒಳಗಡೆ ಇದ್ದೋ ಥರ ಇರುತ್ತೆ ಆ ಒಂದು ಬೀನ್ ಬ್ಯಾಗ್. ಅದು ದೊಡ್ಡದಾದಂಥ ಬೀನ್ ಬ್ಯಾಗನ್ನು ಇವರು ಪರ್ಚೇಸ್ ಮಾಡಿದರು. ಯಾಕಂತಂದರೆ ಈ ಮೃತದೇಹಗಳನ್ನು ತುಂಡರಿಸಿ ಅಲ್ಲಿ ಒಳಗಡೆ ಬೀನ್ ಬ್ಯಾಗಲ್ಲಿ ಹಾಕ್ಕೊಂಡು ಟ್ರ್ಯಾಲಿ ಮೂಲಕ, ಅಂದರೆ ಒಂದು ಟ್ರ್ಯಾಲಿಯನ್ನು ಕೂಡ ಪರ್ಚೇಸ್ ಮಾಡಿದರು. ಆ ಟ್ರ್ಯಾಲಿ ಮೂಲಕವಾಗಿ ಹೊರಗಡೆ ತಂದು ಅದನ್ನು ಕಾರಲ್ಲಿ ಹಾಕ್ಕೊಂಡು ಕಾರ್ನಲ್ಲಿ ಅದನ್ನು HAL ಬಳಿ ಇರುವಂತಹ ತಮ್ಮ ಫ್ಲಾಟ್ಗೆ ತೆಗೆದುಕೊಳ್ಳೋಕೆ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದು. ಅದಾದ ಬಳಿಕ ಆ ಫ್ಲಾಟ್ಗೆ ತೆಗೆದುಕೊಂಡು ಹೋದರೆ ಅಲ್ಲಿ ಆ ಬಾಡಿ ಪಾರ್ಟ್ಸ್ ಏನಿರುತ್ತೆ, ಆ ಬಾಡಿ ಪಾರ್ಟ್ಸನ್ನು ಈ ಕಬ್ಬಿಣದ ಒಂದು ಡ್ರಮ್ ಏನಿರುತ್ತೆ ಆ ಡ್ರಮ್ ಒಳಗಡೆ ಹಾಕಿ ಅದನ್ನು ಸುಡೋದಕ್ಕಂತಲೇ ಒಂದು ಕಟ್ಟಿಗೆಯನ್ನು ಕೂಡ ಎಲ್ಲ ತಂದು ಆ ಕಟ್ಟಿಗೆಯನ್ನು ಸೌದೆ ಒಲೆ ಹಾಕೋದಕ್ಕೋಸ್ಕರ ಯಾವ ಥರ ಅದನ್ನು ಬೆಂಕಿಯನ್ನು ಹಾಕ್ತಾರೆ ಅದೇ ರೀತಿಯಾಗಿ ತುಂಬ ಒಂದು ಸೌದೆನ ತಂದು ಅಲ್ಲಿ ಸ್ಟಾಕನ್ನು ಇಟ್ಕೊಂಡಿದ್ರು. ಅದಕ್ಕೆ ಬೇಕಾದಂಥ ಕೆಮಿಕಲ್ಸ್ ಕೂಡ ಅಲ್ಲಿತ್ತು. ಒಂದು ವೇಳೆ ಆ ಮೃತದೇಹವನ್ನು ಬೆಂಕಿಯಲ್ಲಿ ಸುಟ್ಟಂತಹ ಸಂದರ್ಭದಲ್ಲಿ ದಟ್ಟದಾದಂಥ ಹೊಗೆ ಫ್ಲಾಟಲ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿ ಫ್ಯಾನ್ಗಳನ್ನು ಕೂಡ ಪರ್ಚೇಸ್ ಮಾಡಿದ್ರು. ಆ ಗಾಳಿಯನ್ನು ಹೀರಿಕೊಳ್ಳುವಂಥ ಕ್ಲಸ್ಟರ್ಸ್ ಒಂದು ಫ್ಯಾನ್ ಏನಿದೆ ಆ ಫ್ಯಾನನ್ನು ಕೂಡ ಸುಮಾರು 2-3 ಫ್ಯಾನ್ಗಳನ್ನು ಇವರು ಪರ್ಚೇಸ್ ಮಾಡಿದರು. ಅದನ್ನು ಆ ಫ್ಲಾಟಲ್ಲೇ ಇತ್ತು. ಇವೆಲ್ಲವನ್ನು ಕೂಡ ನೋಡಿದ್ರೆ ಅಂದರೆ ಈ ಕೆಮಿಕಲ್ ಇವರು ಬಳಕೆ ಮಾಡಿರುವಂಥದ್ದು ಆಗಿರ್ಬೋದು, ಮತ್ತು ಆ ಒಂದು ಕಟ್ಟಿಗೆ ಡ್ರಮ್ಮನ್ನು ತಂದಿಟ್ಟಿರುವಂಥದ್ದು ಆಗಿರ್ಬೋದು, ಇವರು ತುಂಡರಿಸಿ ಅಲ್ಲಿ ಒಳಗಡೆ ಇಡೋದಕ್ಕೆ ಈಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆದರೆ ಜೊತೆಯಲ್ಲಿ ಈ ಮೃತದೇಹಗಳನ್ನು ಸಾಗಿಸುವಂಥಕ್ಕೆ ಬೀನ್ ಬ್ಯಾಗು ಮತ್ತು ಟ್ರಾಲಿ ಪರ್ಚೇಸ್ ಮಾಡುವಂಥದ್ದು, ಇಷ್ಟು ಒಂದು ಭಯಾನಕವಾದಂಥ ಇವರ ಆಲೋಚನೆ ಮತ್ತು ಇವರ ಒಂದು ಮನಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಸ್ನೇಹಿತರೆ ಈ ಒಂದು ಘಟನೆ. ಅಂದರೆ ಸ್ವತಃ ತಂದೆ ತಾಯಿ ತಂಗಿ ಮೃತಪಟ್ಟಿದ್ರೂ ಸಹ ಕಿಂಚಿತ್ತು ಪಶ್ಚಾತ್ತಾಪವಿಲ್ಲದ ಅವರ ಮಗಳು ಆರೋಪಿತೆ ಶ್ವೇತಾ ಏನಿದ್ದಾಳೆ, ಶ್ವೇತಾಳ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಈ ರೀತಿ ಬಾಯ್ಬಿಟ್ಟಿರುವಂಥ ಒಂದು ಪ್ರಸಂಗ ಏನಿದೆ. ಆರೋಪಿ ಆಗಿರುವಂಥ ಮತ್ತೊಬ್ಬ ಕೆನತ್ನ ಒಂದು ಖತರ್ನಾಕ್ ಪ್ಲಾನ್ ಕೇಳಿ ಪೊಲೀಸರೇ ಶಾಕ್ ಆಗಿರುವಂಥದ್ದು. ಹೌದು ಸ್ನೇಹಿತರೆ, ಆತ ಸೈಕೋ ಮನಸ್ಥಿತಿ. ಅದಾದರೂ ಸಹ ಆತನ ಪ್ರೀ ಪ್ಲ್ಯಾನ್ ಏನಿತ್ತು ಆ ಗೂಗಲ್ ಮತ್ತು ಇದರಲ್ಲಿ ಸರ್ಚ್ ಮಾಡಿ ಆತ ಬಾಡಿಗಳನ್ನು ಹೇಗೆ ಡಿಸ್ಪೋಸ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ, ಜೊತೆಯಲ್ಲಿ ಅದು ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಏನೆಲ್ಲ ಪ್ಲ್ಯಾನ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಈತನ ಮಾಡಿಕೊಂಡಿದ್ದ ಅನ್ನೋದು ನಿಜಕ್ಕೂ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಅಂದರೆ ಬಹುಶಃ ಯಾರಿಗೂ ಕೂಡ ಆ ತಕ್ಷಣಕ್ಕೆ ಬಾಡಿ ಸಿಕ್ಕಿದ್ರೆ ತೆಗೆದುಕೊಂಡೋಗಿ ಎಲ್ಲೋ ಒಂದು ಕಡೆ ಡಿಸ್ಪೋಸ್ ಮಾಡೋವಂಥದ್ದು, ಬೆಂಕಿ ಹಚ್ಚುವಂಥದ್ದು ಅದು ಸರ್ವೇ ಸಾಮಾನ್ಯವಾಗಿ ನಡೆಯುವಂಥದ್ದು. ಆದರೆ ಫ್ಲಾಟಲ್ಲೇ ಕೊಲೆ ಮಾಡಿದ್ರು, ಅನಂತರ ಅದನ್ನು ತೆಗೆದುಕೊಂಡೋಗಿ ಹೇಗೆ ಅದನ್ನು ಮತ್ತೊಂದು ಫ್ಲಾಟ್ಗೆ ಸಾಗಿಸಬೇಕು ಮತ್ತು ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಆ ಫ್ಲಾಟಲ್ಲೇ ಅದನ್ನು ಅಂದರೆ ಎಲ್ಲವನ್ನು ಕೂಡ ಸುಟ್ಟಾಕಬೇಕು ಅನ್ನೋ ಪ್ಲ್ಯಾನ್ ಏನಿತ್ತು. ನಿಜಕ್ಕೂ ಕೂಡ ಅದು ಭಯಾನಕವಾದಂಥ ಘಟನೆ. ಅದು ಆರೋಪಿಗಳಿಬ್ಬರು ಕೂಡ ಈಗ ಬಾಯ್ಬಿಟ್ಟಿದ್ದಾರೆ. ಅದರಲ್ಲಿ ತಪ್ಪೊಪ್ಪಿಗೆಯನ್ನು ಈಗ ಆ ಆರೋಪಿ ಕೆನತ್ ಒಪ್ಕೊಂಡಿದ್ದಾನೆ. ಅಂದರೆ ಈ ಆರೋಪಿಗೆ ಸಹಕರಿಸಿರುವಂಥದ್ದು ಈ ಆರೋಪಿತೆ ಶ್ವೇತಾ, ಮತ್ತು ಈತನೇ ಒಂದು ಚಾಕುನ ತೆಗೆದುಕೊಂಡು ಮಾರಣಾಂತಿಕವಾಗಿ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ಈ ರೀತಿಯಾಗಿ ಅವರ 3 ಜನರನ್ನು ಕೊಂದಂತಹ ರೀತಿ ಏನಿದೆ ಅದನ್ನು ಕೇಳಿ ಪೊಲೀಸರೇ ಶಾಕ್ ಆಗಿರುವಂಥದ್ದು ಸ್ನೇಹಿತರೆ. ನಿಜಕ್ಕೂ ಈ ಒಂದು ದುರ್ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಕೇರ್ಪುರಂ ಪೊಲೀಸರು ಆ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಇನ್ವೆಸ್ಟಿಗೇಷನನ್ನು ಕೂಡ ನಡೆಸ್ತಾ ಇರುವಂಥದ್ದು. ಇದರ ಹಂತವಾಗಿ ಮುಂದಿನ ದಿನಗಳಲ್ಲಿ ಈಗ ಆ ಆರೋಪಿಗಳಿಬ್ಬರನ್ನು ಕೂಡ ಇನ್ನು 2 ದಿನದಲ್ಲಿ ಕಸ್ಟಡಿಗೆ, ಅಂದರೆ ಪೊಲೀಸರ ಅಂದರೆ ಅವರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥದ್ದು.
ಆದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಒಂದು ಸಂದರ್ಭದಲ್ಲಿ ಇವರು ಅತಿ ಬೇಗ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಒಂದು ಸಿದ್ಧತೆಯನ್ನು ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಆದರೆ ಆ ಮೂವರ ಸಾವಿನ ಒಂದು ಸಂದರ್ಭದಲ್ಲಿ ಏನೂ ಕೂಡ ಕ್ಲೂ ಸಿಗದೆ, ಸಾಕ್ಷ್ಯ ಸಿಗದ ರೀತಿಯಲ್ಲಿ ಆ ಒಂದು ಖಾರದ ಪುಡಿ ಮತ್ತು ಬಿಸಿನೀರನ್ನು ಬಳಕೆ ಮಾಡಿ ಅಲ್ಲೆಲ್ಲವೂ ಕೂಡ ರಕ್ತವನ್ನು ಕ್ಲೀನ್ ಮಾಡಿರುವಂಥದ್ದಾಗಿರ್ಬೋದು. ಮತ್ತು ಆ ಬಾಡಿಯನ್ನು ಸಾಗಿಸೋ ನಿಟ್ಟಿನಲ್ಲಿ ಏನೆಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ರು, ಕಳೆದ 6 ತಿಂಗಳಿಂದ ಇವರು ಆ ಮೂವರ ಒಂದು ಕೊಲೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಏನಿತ್ತು ಅವೆಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿ ಈಗ ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾರೆ. ಆ ಬಗ್ಗೆ ಆರೋಪಿಗಳನ್ನು ಇನ್ನೂ ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.